ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಎಚ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬೆಳಗ್ಗೆ 10:30 ಆಗಿದೆ. ನಮ್ಮದೆಲ್ಲದು ಟಿಫನ್ ಆಯಿತು. ನಾನು ಒಂದೇ ಸಾರಿ ಮುದ್ದೆ ಸಾಂಬಾರು ಮಾಡಿದ್ದೆ, ಯಾಕಂದರೆ ನಮ್ಮಲ್ಲಿ ಜಾಸ್ತಿ ಅನ್ನಕ್ಕಿಂತ ಮುದ್ದೆನೇ ತಿನ್ನೋದು, ಅದರಿಂದ ಮುದ್ದೆ ಮಾಡಿದ್ದೆ. ಇವತ್ತು ನಮ್ಮ ಅಣ್ಣ ಬರ್ತೀನಿ ಅಂದಿದ್ದಾರೆ ಮನೆಗೆ. ಕಾರಣ ಏನಂದರೆ ನಮ್ಮಮ್ಮ ಅವರು ಕಾಶಿಗೆ, ಅಯೋಧ್ಯ ಮತ್ತು ಕುಂಭಮೇಳಕ್ಕೆಲ್ಲ ಟ್ರಿಪ್ ಹೋಗಿದ್ದರು. ಅದು ಪ್ರಸಾದ ಮತ್ತು ಅಲ್ಲಿಂದ ನೀರನ್ನು ತಗೊಂಡು ಬರ್ತಾಯಿದ್ದಾರೆ. ಸರಿ ಅಂತ ನೋಡೋಣ, ನನ್ನ ಅಣ್ಣ ಬಂದಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ಅದಕ್ಕೂ ಮೊದಲು ಇವಾಗ ತೋಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ತೋಟದ ಹತ್ರ ಹೋಗಿ ಸ್ವಲ್ಪ ಕನಕಾಂಬರ ಹೂ ಸಿಗುತ್ತೆ, ಅದನ್ನ ಬಿಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಹೋಗಿ ತೋಟದ ಹತ್ರ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ಅಣ್ಣ ಬರ್ತಾರಲ್ವ, ಹೇಗಿರುತ್ತೆ ನೋಡೋಣ ವ್ಲಾಗ್ ಇವತ್ತು. ಸರಿ ನೋಡೋಣ. ನೋಡಿ ಫ್ರೆಂಡ್ಸ್, ತೋಟಕ್ಕೆ ಬಂದಿದ್ದೀನಿ. ನೋಡಿ ಕನಕಾಂಬರ ಹೂವು ಎಷ್ಟೊಂದು ಬಂದಿದೆ ಅಂತ. ಬಿಸಿಲು ಬರ್ತಾ ಇರೋದ್ರಿಂದ ಈಗ ಕನಕಾಂಬರ ಹೂವು ಬರ್ತಾನೆ ಇರುತ್ತೆ. ಯಾರ್ಯಾರು ಕನಕಾಂಬರ ಹೂವು ಗಿಡಗಳು ಇಟ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಇದು ಬಿಸಿಲು ಬಂದಷ್ಟು ಆ ಹೂವು ಜಾಸ್ತಿ ಬರ್ತಾನೆ ಇರುತ್ತೆ, ಕೀಳ್ತಾನೆ ಇರಬೇಕು. ನೋಡಿ ಗಿಡ ತುಂಬ ಇದೆ. ಆಮೇಲೆ ನೋಡಿ, ಇದು ನಮ್ಮ ತೋಟ, ರೋಸ್ ತೋಟ. ಇದು ನೋಡಿ, ರೋಸ್ ಕಾಣಿಸ್ತಿದೆಯಾ? ಏನಂದರೆ ಇವಾಗೆಲ್ಲ ಕಿತ್ಬಿಟ್ಟಿದ್ದಾರೆ ರೋಸು, ಎಲ್ಲೋ ಒಂದೊಂದಿದೆ ಅಷ್ಟೇ, ಅದೆಲ್ಲ ಮೊಗ್ಗಿದೆ. ಸರಿ ಅಂತ ತೋಟದಿಂದ ಮನೆಗೆ ಬಂದು, ನಾನು ಅಣ್ಣ ಬರ್ತಿದ್ದಾನೆ ಅಂತ ಹೇಳಿದ್ನಲ್ವ, ಅದಕ್ಕೆ ಹಪ್ಪಳ ಮಾಡಿ, ಜಾಮೂನ್ ಮಾಡಿ ಮತ್ತು ಚಿತ್ರಾನ್ನ ಮಾಡಿದ್ದೆ. ಅಣ್ಣ ಊಟ ಎಲ್ಲ ಮುಗಿಸ್ಕೊಂಡ್ರು. ಸರಿ ಅಂತ ಚಿಂಟಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು. ಚಿಂಟಿನ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ರು. ಸರಿ ಅಂತ ಇನ್ನೇನು ಹೊರಟಿದ್ದಾರೆ ನೋಡಿ. ಬಾಯ್ ಮಾಡ್ತಿದ್ದೀನಿ ಚಿಂಟಿ. ಬಾಯ್.